ಆಕೆ ಸಂಚಾರಿ ಪೊಲೀಸ್ ಮಹಿಳಾ ಸಿಬ್ಬಂದಿ. ತನ್ನ ಪಾಡಿಗೆ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಿದ್ರು. ಕಾರ್ನಲ್ಲಿದ್ದ ಇಬ್ಬರು ಆಸಾಮಿಗಳು ಮಹಿಳಾ ಪೊಲೀಸ್ ಬಳಿ ಅಸಭ್ಯವಾಗಿ ವರ್ತಿಸಿ ಏಕವಚನ ಬಳಸಿ ಹೊಡೆಯಲು ಮುಂದಾಗಿದ್ದಾರೆ. ಇನ್ನೊಂದೆಡೆ ಯುವತಿಯೊಬ್ಬಳು ಕ್ಯಾಬ್ ಚಾಲಕ ಮತ್ತು ಆತನ ಸ್ನೇಹಿತನಿಂದ ನನ್ನ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಎಂಬ ಆರೋಪ ಹೊರಿಸಿದ್ಲು. ಕ್ಯಾಬ್ ಚಾಲಕನನ್ನ ಬಂಧಿಸಿ ವಿಚಾರಣೆ ನಡೆಸಿದ ಪೊಲೀಸರೇ ಕನ್ಫ್ಯೂಸ್ ಆದ್ರು. ಅಷ್ಟಕ್ಕೂ ಆಗಿದ್ದೇನು? ಈ ಸ್ಟೋರಿ ನಿಮಗಾಗಿ. ಬೆಂಗಳೂರಿನಲ್ಲಿ ಮಹಿಳಾ ಪೊಲೀಸರಿಗೆ ಸೇಫ್ಟಿನೇ ಇಲ್ವಾ? ಕಾರ್ ಡ್ರೈವರ್ ವರ್ಸಸ್ ಕಾನ್ಸ್ಟೇಬಲ್ ಗಾಡಿ ಬಾಡಿ ಕಿರಿಕ್. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆತ ಹೇಳಿದ್ದೇನು ಗೊತ್ತಾ? ಅವರು ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಹಿಳಾ ಕಾನ್ಸ್ಟೇಬಲ್ ಆಗಿದ್ರು. ಕರ್ತವ್ಯದ ನಿಮಿತ್ತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಅನಂತಪುರ ಸರ್ಕಲ್ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಹೀಗಿದ್ದಾಗ ಅಲ್ಲಿದ್ದ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳು ಕೆಟ್ಟು ನಿಂತಿರುತ್ತೆ. ಹೀಗಿದ್ದಾಗ ಹ್ಯಾಂಡ್ ಸಿಗ್ನಲ್ನ ಮೂಲಕ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ರು. ಆದರೆ ನಾಗೇನಹಳ್ಳಿ ಮಾರ್ಗದಿಂದ ಬಂದ ಒಂದು ಫಾರ್ಚುನರ್ ಕಾರು ಏಕಾಏಕಿ ರಸ್ತೆಯ ಮುಂಭಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಹೀಗಿದ್ದಾಗ ಕಾರನ್ನ ಸ್ವಲ್ಪ ಹಿಂದೆ ನಿಲ್ಲಿಸಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಷ್ಟಕ್ಕೆ ಕೋಪಗೊಂಡ ಆ ಕಾರ್ನಲ್ಲಿದ್ದ ಇಬ್ಬರು ಆಸಾಮಿಗಳು ಏಕಾಏಕಿ ಇವರ ಮೇಲೆ ಮನಸೋ ಇಚ್ಛೆ ಬೈಯಕ್ಕೆ ಶುರು ಮಾಡ್ತಾರೆ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣವಾಗ್ತಾನೆ ಇದೆ. ಟ್ರಾಫಿಕ್ ಸಮಸ್ಯೆಯನ್ನ ಎಷ್ಟು ನಿಯಂತ್ರಣ ಮಾಡಲು ಸರ್ಕಾರ ಯೋಜನೆಗಳನ್ನ ರೂಪಿಸಿದ್ರೂ ಸಂಪೂರ್ಣವಾಗಿ ಫಲಕಾರಿಯಾಗ್ತಾನೆ ಇಲ್ಲ. ಟ್ರಾಫಿಕ್ ಪೊಲೀಸರ ಮೇಲೆ ವಾಹನ ಸವಾರರು ಜಗಳಕ್ಕೆ ಬೀಳುವ ಮಟ್ಟಕ್ಕೆ ತಲುಪಿದೆ. ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ವಾಹನ ಸವಾರರು ದರ್ಪ ತೋರಿದ ಘಟನೆ ಬೆಂಗಳೂರಿನ ಅನಂತಪುರ ಜಂಕ್ಷನ್ನಲ್ಲಿ ಕಂಡುಬಂದಿತ್ತು. ಲೇಡಿ ಕಾನ್ಸ್ಟೇಬಲ್ ಅನಂತಪುರ ಜಂಕ್ಷನ್ನಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಅಲ್ಲಿಗೆ ಬಂದ ಬಿಳಿ ಬಣ್ಣದ KA 04 ND 0008 ನಂಬರ್ನ ಫಾರ್ಚುನರ್ ಕಾರು ರಸ್ತೆ ಮಧ್ಯೆ ಬಂದು ನಿಲ್ಲಿಸಲಾಯಿತು. ನಂತರ ಮಹಿಳಾ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಕಾರನ್ನ ಮುಟ್ಟಿ ಹಿಂದಕ್ಕೆ ಹೋಗಿ ಎಂದು ಮನವಿ ಮಾಡ್ತಾರೆ. ಅಷ್ಟಕ್ಕೆ ಸಿಟ್ಟಿಗೆದ್ದ ಇಬ್ಬರು ವ್ಯಕ್ತಿಗಳು ಕಾರ್ ಯಾಕೆ ಮುಟ್ತೀಯ, ನಿನ್ನ ಬಾಡಿ ಮುಟ್ಟಿದ್ರೆ ನೀನ್ ಸುಮ್ನಿರ್ತೀಯ ಅಂತ ಅಸಭ್ಯವಾಗಿ ಮಾತನಾಡಿದ್ದಾರೆ. ನಂತರ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಆವಾಜ್ ಹಾಕಿದ್ದಲ್ಲದೆ ಕರ್ತವ್ಯ ನಿರತ ಲೇಡಿ ಕಾನ್ಸ್ಟೇಬಲ್ಗೆ ಹೆದರಿಸಿ ಹೊಡೆಯಲು ಮುಂದಾಗಿದ್ರು. ಈ ಸಂಬಂಧ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಲೇಡಿ ಕಾನ್ಸ್ಟೇಬಲ್ ಪ್ರಕರಣವನ್ನ ದಾಖಲಿಸಿದ್ದಾರೆ. ಒಬ್ಬ ಆಸಾಮಿ ಹೇಳ್ತಾನೆ, ನನ್ನ ಗಾಡಿ ಮೇಲಿಂದ ಕೈ ಎತ್ತು, ನಿನ್ನ ಬಾಡಿ ಮೇಲೆ ಕೈ ಇಟ್ಟರೆ ನೀನು ಸುಮ್ನಿರ್ತೀಯ ಅಂತ ಅಸಭ್ಯವಾಗಿ ಅವರ ಜೊತೆ ವರ್ತನೆಯನ್ನ ಮಾಡ್ತಾನೆ. ನಂತರ ಎಡಭಾಗದಲ್ಲಿದ್ದ ಮತ್ತೊಬ್ಬ ಆಸಾಮಿ ಹೇಳ್ತಾನೆ, ಹೇಳ್ಕೊಳ್ಳೋದಿದ್ರೆ ನಿನ್ನ ಇನ್ಸ್ಪೆಕ್ಟರ್ಗೆ ಹೇಳ್ಕೊಳ್ಳಲೆ ಅಂತ ಹೇಳಿ ಅವರ ಮೇಲೆ ಏಕವಚನವನ್ನು ಸಹ ಪ್ರಯೋಗ ಮಾಡ್ತಾನೆ. ಇನ್ನೊಂದೆಡೆ ಗ್ಯಾಂಗ್ ರೇಪ್ ನಡೆದಿದೆ ಎಂದಿದ್ದ ಯುವತಿಯ ದೂರಿನ ಮೇರೆಗೆ ಕ್ಯಾಬ್ ಚಾಲಕನನ್ನ ಬಂಧಿಸಿದ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ನಂತರ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಇಬ್ಬರ ಮೊಬೈಲ್, ವಾಟ್ಸ್ಆಪ್ ಚಾಟಿಂಗ್ ಕೂಡ ಚೆಕ್ ಮಾಡ್ತಾರೆ. ಅಲ್ಲಿ ಇಬ್ಬರು ಚಾಟಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ. ದೂರುದಾರ ಯುವತಿ ಕ್ಯಾಬ್ ಚಾಲಕ ಹಾಗೂ ಆತನ ಸ್ನೇಹಿತ ನನ್ನ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಿದ್ರು ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ಈ ಆರೋಪದ ನಿಮಿತ್ತ ಬಾಣಸವಾಡಿ ಪೊಲೀಸರು ಆರೋಪಿಗಳ ವಿರುದ್ಧ FIR ಅನ್ನು ಓಪನ್ ಮಾಡ್ತಾರೆ. ಆದರೆ ತನಿಖೆಯ ನಂತರ ಏನು ವಿಚಾರ ಗೊತ್ತಾಯ್ತು, ಅದರಿಂದ ಪೊಲೀಸರೇ ಶಾಕ್ ಆಗಿದ್ರು. ಅಂತದ್ದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಹೀಗಾಗಿ ಇಬ್ಬರಿಗೂ ಮೊದಲೇ ಪರಿಚಯ ಇರೋದು ಗೊತ್ತಾಗಿದೆ. ಮುಂದುವರೆದಂತೆ ಇಬ್ಬರು ಪರಸ್ಪರ ಒಪ್ಪಿಗೆಯ ನಂತರವೇ ಲೈಂಗಿಕ ಕ್ರಿಯೆ ನಡೆಸಿರೋದಾಗಿ ತಿಳಿದು ಬಂದಿದೆ. ಹೌದು, ತನಿಖೆಗೆ ಹೇಳಿದ್ದ ಪೊಲೀಸರು ಮೊದಲು ಅವರಿಬ್ಬರ ನಡುವಿನ ಚಾಟನ್ನು ಚೆಕ್ ಮಾಡ್ತಾರೆ. ಈ ಒಂದು ಚಾಟ್ನಲ್ಲಿ ಇಬ್ಬರು ಪರಸ್ಪರವಾಗಿ ಸಾಕಷ್ಟು ದಿನಗಳ ಕಾಲ ಚಾಟಿಂಗ್ ಅನ್ನು ಮಾಡಿರ್ತಾರೆ. ಆದರೆ ಯುವತಿಯ ಕಂಪ್ಲೇಂಟ್ ಮಾತ್ರ ಪೊಲೀಸರಿಗೆ ಆಶ್ಚರ್ಯಕರವಾಗಿರುತ್ತೆ. ಯಾಕಂದ್ರೆ ಆ ಯುವಕ ಪರಿಚಯನೇ ಇಲ್ಲ, ಆತ ಮತ್ತು ಆತನ ಸ್ನೇಹಿತ ನನ್ನ ಮೇಲೆ ಗ್ಯಾಂಗ್ ರೇಪ್ ಅನ್ನು ಮಾಡಿದ್ರು ಅಂತ ಯುವತಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಆದರೆ ಆರೋಪಿ ಸ್ಥಾನದಲ್ಲಿದ್ದ ಆ ಕ್ಯಾಬ್ ಚಾಲಕ ಹೇಳೋದು, ಹೌದು, ನಾನು ಮತ್ತೆ ಆ ಯುವತಿ ಒಪ್ಪಿಗೆಯ ಮೇರೆಗೆ ಇಬ್ಬರೂ ಸಹ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿದ್ವು. ಹೀಗಾಗಿ ಯಾವುದೇ ರೀತಿಯ ಒಂದು ಗ್ಯಾಂಗ್ ರೇಪ್ ಆಗಿಲ್ಲ ಅಂತ ಆ ಯುವಕ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಪ್ರಕರಣದಲ್ಲಿ ಗ್ಯಾಂಗ್ ರೇಪ್ ನಡೆದಿಲ್ಲ ಅಂತ ತಿಳಿದು ಬಂದಿದೆ. ಇಬ್ಬರು ಮೂಲತಃ ಕೇರಳದವರಾಗಿದ್ದು ಘಟನೆ ನಡೆದು ಹಲವು ದಿನಗಳ ಬಳಿಕ ಸಂತ್ರಸ್ತೆ ಪ್ರಕರಣ ದಾಖಲಿಸಿದ್ದಾರೆ. ಹೀಗಾಗಿ ನ್ಯಾಯಾಲಯದ ಮುಂದೆ ಯುವತಿಯ 164 ಹೇಳಿಕೆಯನ್ನ ದಾಖಲಿಸಿಕೊಳ್ಳಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಆದರೆ ಯುವತಿಗೆ ಮುಂಚೆಯೇ ಆರೋಪಿ ಪರಿಚಯವಾಗಿದ್ರು ಯಾವ ಕಾರಣಕ್ಕೆ ಸಂತ್ರಸ್ತ ಯುವತಿ ದೂರನ್ನ ನೀಡಿದ್ರು ಅಂತ ತನಿಖೆಯ ನಂತರವೇ ತಿಳಿಯಲಿದೆ. ಮುಂದುವರೆದ ತನಿಖೆಯಲ್ಲಿ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ತಿಳಿಯುತ್ತೆ. ಮೊದಲನೇದಾಗಿ ಇವರಿಬ್ಬರು ಮೂಲತಃ ಕೇರಳದವರು. ಹೀಗಾಗಿ ಮುಂಚೆಯಿಂದಲೂ ಸಹ ಇವರು ಚಾಟಿಂಗ್ನಲ್ಲಿ ಪರಸ್ಪರ ಒಪ್ಪಿಗೆಯಿಂದಲೇ ಚಾಟಿಂಗ್ ಅನ್ನ ಮಾಡಿರ್ತಾರೆ. ಹೀಗೆ ಅವರು ಸಾಕಷ್ಟು ಮಾತುಕತೆಯನ್ನು ನಡೆಸಿರ್ತಾರೆ. ಹೀಗಿದ್ದಾಗ ಯಾವುದೇ ರೀತಿಯ ಗ್ಯಾಂಗ್ ರೇಪ್ ನಡೆದಿಲ್ಲ ಎನ್ನುವ
ಒಂದು ಸ್ಪಷ್ಟ ನಿರ್ಧಾರವನ್ನು ಪೊಲೀಸರು ತಗೋತಾರೆ. ಈ ಹಿನ್ನೆಲೆಯಲ್ಲಿ ಎಷ್ಟೇ ಆದರೂ ಇದು ಗ್ಯಾಂಗ್ ರೇಪ್ ಅನ್ನುವ ಒಂದು ಕಾರಣ ಏನಿದೆ, ಇದರಿಂದ ಏನು ದೂರುದಾರ ಯುವತಿ ಇದ್ದಾರೆ ಅವರಿಂದ 164 ಸ್ಟೇಟ್ಮೆಂಟನ್ನು ಪೊಲೀಸರು ನ್ಯಾಯಾಲಯದಲ್ಲಿ ಕೊಡಿಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಇದೊಂದು ಪ್ರಕರಣಕ್ಕೆ ಇದು ಮೇಜರ್ ಟ್ವಿಸ್ಟ್ ಆಗಿದೆ. ಏನು ತನಿಖೆಯ ನಂತರವೇ ಉಳಿದ ಸತ್ಯಾಸತ್ಯತೆ ಎಲ್ಲ ಹೊರಬೀಳುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.